ನಾನು ಹೋಗಲ್ಲ. Please. I would request all the rest to leave, please, not beyond this point. Okay. Yeah. Please just stay there. I'll make a distribution of companies. ಗೆ ಭೇಟಿ ನೀಡಿ ಎಲ್ಲ ವಿಷಯಗಳ ಸಂದರ್ಶನದಲ್ಲೂ ಅವರು ಭಾಗವಹಿಸಿದ್ರು. ಅವರಾಗಿ ಯಾವುದೇ ಹೇಳಿಕೆಗಳನ್ನು ಪ್ರೆಸ್ಗಳಿಗೆ ಕೊಡ್ಲಿಲ್ಲ. ನಿಜ ಅವರು ಕಾನೂನು ವಿಭಾಗದ ಪ್ರಾಧಿಕಾರದಲ್ಲಿ ಸದಸ್ಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ. ಜನಪರ ಕಾರ್ಯವನ್ನು ಮಾಡ್ತಾ ಜನರಿಗೆ ನ್ಯಾಯವನ್ನು ಒದಗಿಸುವುದೇ ಅವರು ಸತತವಾಗಿ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಇದ್ದಾರೆ. ಹಾಗೆ ಬಿಜೆಪಿಯ ಭಾಗೀರಥಿ ಮುರುಳಿಯ ಸಹ ಒಟ್ಟಿಗಿದ್ರು. ಅವರು ಒಂದು ರಾಷ್ಟ್ರೀಯ ಅಧ್ಯಕ್ಷ ಬರ್ಬೇಕಾ ಇನ್ನೊಂದು ಪಕ್ಷದ MLA ಕರ್ಕೊಂಡು ಬರ್ಬೇಕಂತೇನಿಲ್ಲ. ಆ ವಿಷಯದಲ್ಲಿ ನೋಡುವಾಗ ಅವರು ಆ ರೀತಿ ನಾನು ಅದರಲ್ಲಿ ಖುಷ್ಬು ಅವರನ್ನು ಸಹ ಅಭಿನಂದಿಸ್ತೇನೆ. ಸ್ಪಷ್ಟವಾದ ಹೇಳಿಕೆಯನ್ನು ಖುಷ್ಬು ಅವರು ಕೊಟ್ಟಿದ್ದಾರೆ. ಇದರ ಬಗ್ಗೆ ಅವರಿಗೆ ಬಿಜೆಪಿಯವರಿಗೆ ಸ್ವಲ್ಪ ಹೆಚ್ಚು ಚಿಂತೆ ಆಗಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಮೇರಿ ಶ್ರೇಷ್ಠ ವಕೀಲರು ಕೂತ್ಕೊಂಡು ಗಂಟೆ ಮಾತಾಡಿದ್ದಾರೆ. ಮೇರಿ ಶ್ರೇಷ್ಠ ಇದರಲ್ಲಿ ಯಾರು ಗೊತ್ತಿಲ್ಲ ನಮ್ಗೆ. ಕಾಂಗ್ರೆಸ್ ಕಾರ್ಯಕರ್ತೆ ಯಾಕೆ ಇದರಲ್ಲಿ ಲಾಯರ್ ಆಗಿರ್ಬೋದು. ಇದರಲ್ಲಿ ಅವರ ಪಾತ್ರ ಏನು ಈ ಮಕ್ಕಳಿಗೆ ಆಶ್ರಯ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅಥವಾ ಇದರಿಂದ ಯಾವ ಸಂಚಿದೆ ಅಥವಾ ಇದನ್ನ ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅನ್ನೋದನ್ನು ಕೂಡ ಇವತ್ತು ಸಾಬೀತಾಗಬೇಕಾಗಿದೆ. ನಾನು ಹೋಗಲ್ಲ. Please. I would request all the rest to leave, please, not beyond this point. Okay. Yeah. Please just stay there. I'll make a distribution of companies. ಗೆ ಭೇಟಿ ನೀಡಿ ಎಲ್ಲ ವಿಷಯಗಳ ಸಂದರ್ಶನದಲ್ಲೂ ಅವರು ಭಾಗವಹಿಸಿದ್ರು. ಅವರಾಗಿ ಯಾವುದೇ ಹೇಳಿಕೆಗಳನ್ನು ಪ್ರೆಸ್ಗಳಿಗೆ ಕೊಡ್ಲಿಲ್ಲ. ನಿಜ ಅವರು ಕಾನೂನು ವಿಭಾಗದ ಪ್ರಾಧಿಕಾರದಲ್ಲಿ ಸದಸ್ಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ. ಜನಪರ ಕಾರ್ಯವನ್ನು ಮಾಡ್ತಾ ಜನರಿಗೆ ನ್ಯಾಯವನ್ನು ಒದಗಿಸುವುದೇ ಅವರು ಸತತವಾಗಿ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಇದ್ದಾರೆ. ಹಾಗೆ ಬಿಜೆಪಿಯ ಭಾಗೀರಥಿ ಮುರುಳಿಯ ಸಹ ಒಟ್ಟಿಗಿದ್ರು. ಅವರು ಒಂದು ರಾಷ್ಟ್ರೀಯ ಅಧ್ಯಕ್ಷ ಬರ್ಬೇಕಾ ಇನ್ನೊಂದು ಪಕ್ಷದ MLA ಕರ್ಕೊಂಡು ಬರ್ಬೇಕಂತೇನಿಲ್ಲ. ಆ ವಿಷಯದಲ್ಲಿ ನೋಡುವಾಗ ಅವರು ಆ ರೀತಿ ನಾನು ಅದರಲ್ಲಿ ಖುಷ್ಬು ಅವರನ್ನು ಸಹ ಅಭಿನಂದಿಸ್ತೇನೆ. ಸ್ಪಷ್ಟವಾದ ಹೇಳಿಕೆಯನ್ನು ಖುಷ್ಬು ಅವರು ಕೊಟ್ಟಿದ್ದಾರೆ. ಇದರ ಬಗ್ಗೆ ಅವರಿಗೆ ಬಿಜೆಪಿಯವರಿಗೆ ಸ್ವಲ್ಪ ಹೆಚ್ಚು ಚಿಂತೆ ಆಗಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಮೇರಿ ಶ್ರೇಷ್ಠ ವಕೀಲರು ಕೂತ್ಕೊಂಡು ಗಂಟೆ ಮಾತಾಡಿದ್ದಾರೆ. ಮೇರಿ ಶ್ರೇಷ್ಠ ಇದರಲ್ಲಿ ಯಾರು ಗೊತ್ತಿಲ್ಲ ನಮ್ಗೆ. ಕಾಂಗ್ರೆಸ್ ಕಾರ್ಯಕರ್ತೆ ಯಾಕೆ ಇದರಲ್ಲಿ ಲಾಯರ್ ಆಗಿರ್ಬೋದು. ಇದರಲ್ಲಿ ಅವರ ಪಾತ್ರ ಏನು ಈ ಮಕ್ಕಳಿಗೆ ಆಶ್ರಯ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅಥವಾ ಇದರಿಂದ ಯಾವ ಸಂಚಿದೆ ಅಥವಾ ಇದನ್ನ ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅನ್ನೋದನ್ನು ಕೂಡ ಇವತ್ತು ಸಾಬೀತಾಗಬೇಕಾಗಿದೆ.